ನಮಸ್ಕಾರ ವೀರೇಶ್ರೇ, ಚಿತ್ರಲೋಕದಿಂದ ಒಂದು ನನ್ನ ಬಂದು ಮಾತಾಡ್ತಾ ಇದ್ದೀರಿ, ಅದಕ್ಕೆ ಧನ್ಯವಾದಗಳು. ನಾನು ರಮೇಶ್ ಅಂತ ಹೇಳಿ, ರಿಟೈರ್ಡ್ DSP. ಎಲ್ಲರೂ ಈ ಚಾನಲ್ನ ನೋಡಿಬಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಲೈಕ್ ಮಾಡೋಣ. ಎಲ್ಲ ನಮಸ್ಕಾರ. ಆತ್ಮೀಯ ಬಂಧುಗಳಿಗೆಲ್ಲ ನಮಸ್ಕಾರ. ವೀರೇಶ್ ಅವರು ತಮ್ಮ ಚಿತ್ರಲೋಕ ಅನ್ನುವಂಥ ಒಂದು ಮಾಧ್ಯಮದ ಮೂಲಕ ಕೆಲವೊಂದು ಸಾಧಕರ ಅನೇಕ ಸಾಧನೆಗಳನ್ನು ತರ್ತಾ ಇದ್ದಾರೆ. ನಾನಂತ ಸಾಧಕ ಅಲ್ಲ, ಆದರೆ ನನ್ನ ಅನುಭವಗಳನ್ನು ಕೆಲವರಿಗೆ ಪ್ರೇರಣೆ ಕೊಡೋದಕ್ಕಾಗತ್ತೆ. ಹಾಗೂ ಸಮಾಜದಲ್ಲಿ ನಾನು ನೋಡಿದಂಥ ಕೆಲವು ನ್ಯೂನ್ಯತೆಗಳನ್ನು ಅಥವಾ ಕೆಲವು ಸಮಸ್ಯೆಗಳನ್ನು, ಕೆಲವು ಅನಾರೋಗ್ಯಕರ ಒಂದು ಮೂಮೆಂಟ್ಗಳನ್ನು ತಡೆಯುವ ನಿಟ್ಟಿನಲ್ಲಿ ಸಹಕಾರಿಯಾಗಬಹುದು ಅಂತ ಹೇಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಈ ಡಿಪಾರ್ಟ್ಮೆಂಟಿಗೆ ಬರಬೇಕು ಅಂತಿಲ್ಲ. ಹೈಸ್ಕೂಲ್ ಮಾಸ್ಟರ್ ಆಗಿದ್ದೆ. ಎಲ್ಲರಿಗೆ 13 ಕೆಟ್ಟ ನಂಬರ್ ಆದರೆ ನನಗೆ 13 ಒಳ್ಳೆ ನಂಬರು. ಯಾಕಂದರೆ ಆಗಸ್ಟ್ 13ನೇ ತಾರೀಕು 1994 ನಾನು ಓದಿ ಸ್ಕೂಲ್ನಲ್ಲೇ ನಾನು ಮಾಸ್ಟರ್ ಆಗಿದ್ದೆ. ಹೈಸ್ಕೂಲ್ ಮಾಸ್ಟ್ರು ಅಭಿನವ ರಾಮಾನಂದ ಪ್ರೌಢಶಾಲೆ ಅಂತ ಶೃಂಗೇರಿ ಹತ್ತಿರಕ್ಕಿಗ್ಗ. ಆಗಸ್ಟ್ 15ಗೆ ಅವರು ಫಂಕ್ಷನಿಗೆಲ್ಲ, ಅಂದರೆ ಆಗಸ್ಟ್ 15ಗೆ ರೆಡಿ ಮಾಡಬೇಕಲ್ಲ, ಅದಕ್ಕೆ ನನ್ನ ಹೆಡ್ ಮಾಸ್ಟ್ರು ನನ್ನ ಶಿಷ್ಯ ಅಲ್ಲ, BK ಲಕ್ಷ್ಮೀನಾರಾಯಣರಾವ್ ಅಂತ BKL ಅಂತ ಕರಿತಿದ್ರು. ಅವ್ರು ಹೇಳಿದ್ರು, ರಮೇಶ ನೀನು 8th 9th ಎಂಗೇಜ್ ಮಾಡು, ನಾವು ಒಂದು 10th ಇವ್ರನ್ನ ಎಲ್ಲ ಉಳಿದಿದ್ದು ಮಾಸ್ಟರ್ನೆಲ್ಲ ಕರ್ಕೊಂಬಿಟ್ಟು ಫಂಕ್ಷನಿಗೆ ನಾವು ಸ್ವಲ್ಪ ಪ್ಲ್ಯಾನಿಂಗ್ ಹಾಕ್ತೀವಿ ಅಂತ. ನೀಲನಕ್ಷೆ ಗೊತ್ತಲ್ವ. ಅಷ್ಟೊತ್ತಿಗೆ ನನ್ನ 8th 9th ಎಲ್ಲ ಜನರಲ್ ಇದು ಮಾಡ್ಕೊಂಬಿಟ್ಟು ಅವ್ರು ಏನೇ ಪ್ರಶ್ನೆ ಕೇಳಲಿ ಅದು ನನಗೆ ಗೊತ್ತಿದ್ದು ಉತ್ತರ ಹೇಳ್ತಿದ್ದೆ. ಅದು ನನಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಷನ್ನಿಗೂ ಅದು ಭಾಳ ಹೆಲ್ಪ್ ಆಯಿತು. ಯಾಕೆ ಯಾವುದ್ಯಾವುದು ಏನೇ ಸಮಸ್ಯೆ ಇದ್ದರೂ ಕೇಳ್ತಾ ಇದ್ರಲ್ಲ ಜನರಲ್ ನಾಲೆಡ್ಜು. ಹಾಗೆ ಹೇಳುವಾಗ 3 ಗಂಟೆ 13 ನಿಮಿಷ ಪೋಸ್ಟ್ ಮಾಸ್ಟ್ರು ಬಂದರು, ಒಂದು ಲೆಟ್ರ್ ಕೊಟ್ಟರು. ಅದನ್ನು ನೋಡಿದ ಕೂಡಲೇ ನಗಕ್ಕೆ ಶುರು ಮಾಡಿದೆ. ಆದರೆ ನನ್ನ ಶಿಷ್ಯರು ಅಂತಲೇ ಹೇಳ್ತಾರೆ, ಅವರು ಗುರು ಅಂತ ಕರಿತೀವಿ, ನಾನು ಶಿಷ್ಯರು ಅಂತಲೇ ಕರಿತಾ ಇದ್ದೆ, ಶಿಷ್ಯ ಕೋಟಿ ಅಂತ. ಒಂದು ಪ್ರಶ್ನೆ ಕೇಳಿದ್ರು. ಮೊದಲು ನಾನು ಫಸ್ಟ್ ಪಾಠ ಮಾಡಿದಾಗ ನನಗೆ ದಿಗ್ಭ್ರಮೆ ಆಗಿತ್ತು. ಪಾಠ ಮುಗಿದ್ಮೇಲೆ ಏನೋ ಪ್ರಶ್ನೆ ಇದೆ ಕೇಳಿದ್ರೆ ಇಲ್ಲ ಅಂದರು. ನನಗೆ ತಲೆಬಿಸಿ ಆಯಿತು. ಯಾಕಂದರೆ ಇಬ್ಬರಿಗೆ ಮಾತ್ರ ಪ್ರಶ್ನೆ ಉದ್ಭವ ಆಗಲ್ಲ. ಒಂದು ಎಲ್ಲ ಗೊತ್ತಿದ್ದವನಿಗೆ, ಮತ್ತೊಂದು ಏನೂ ಗೊತ್ತಿಲ್ಲದಿದ್ದವನಿಗೆ. ಎಲ್ಲ ಗೊತ್ತಿದ್ದಂಗೆ ಪಾಠ ಮಾಡೋಕ್ಕಾಗಲ್ಲ. ಯಾಕಂದರೆ ಹುಡುಗರು ಪಾಠ ಕಲ್ತ್ರೆ ನಾನು ಮಾಡೋದಂಗೆ ಕಲಿಬೇಕಲ್ಲ ಪಾಠ. ಅದಕ್ಕೆ ಆವಾಗ ನನಗೆ ದಿಗ್ಭ್ರಮೆ ಕೇಳಿದಾಗ ಏನು ಅರ್ಥ ಆಗಿಲ್ಲ. ಇಲ್ಲ ಅರ್ಥ ಆಗಿದೆ ಸರ್, ಮತ್ತೆ ಯಾಕೆ ಪ್ರಶ್ನೆ ಕೇಳಲಿಲ್ಲ ಅಂದರೆ, ಆವಾಗ ಪ್ರಶ್ನೆ ಕೇಳೋಂಥ ಹುಡುಗರನ್ನ ಏನು ಮಾಡಿದ್ರು, ಈ ತಲೆ ಹರಟೆಗೆ ಸುಮ್ಮನೆ ಕೂತ್ಕ ಅಂತ ಹೇಳ್ತಿದ್ರಂತೆ. ಹಾಗಾಗಿ ಇದನ್ನು ಅವರಲ್ಲಿ ಆ ಸೃಜನಶೀಲತೆನೇ ಇರಲಿಲ್ಲ. ಆ ಪ್ರಶ್ನೆ ಕೇಳೋದಕ್ಕೆ ನಿಜವಾಗೂ ಆ ಹುಡುಗರಿಗೆ ಅದು ಹೇಳಬೇಕು ಅಂತ 1-2 ಗಂಟೆ ಸ್ಕೂಲ್ ಮಾಸ್ಟರ್ದು. ಇಂಥ ಪ್ರಶ್ನೆ ಉತ್ತಮವಾದ ಹಾಕ್ತಾರೆ ಅಂದರೆ, ವಿನೋದ್ ಅಂತ ಒಬ್ಬ ಹುಡುಗ ಪ್ರಶ್ನೆ ಕೇಳ್ದ, ಸರ್ ಭೂಮಿ ಸೂರ್ಯನಿಗೆ ಯಾವ ಶೇಪಲ್ಲಿ ಸುತ್ತದೆ? ಜಿಯಾಯ್ಡ್ ಅಂದರೆ ಕೋಳಿ ಮೊಟ್ಟೆ ಸುತ್ತಲ್ಲಿ. ಹಾಗಾದರೆ 2 ಹಗಲು ಬರಬೇಕು ವರ್ಷದಲ್ಲಿ. ಸೊ ಇದಾದರೆ 2 ಸರಿ ಬೇಸಿಗೆ ಬರಬೇಕು. ಅದು ಯಾಕೆ ಒಂದೇ ಬೇಸಿಗೆ ಬರುತ್ತೆ, 2 ಸರಿ ಹತ್ತಿರ ಬರುತ್ತಲ್ಲ. ಆವಾಗ ನಾನು ಭಾಳ ಆಲೋಚನೆ ಮಾಡಿದೆ. ಕೊನೆಗೆ ಆ ಭೂಗೋಳ ಇಟ್ಕೊಂಡು ಅವನು ತನ್ನ ಕಕ್ಷೆಗೆ 62.5 ಡಿಗ್ರಿ ವಾಲುತ್ತೆ. ಹಾಗಾಗಿ ಒಂದ್ಸರಿ ಉತ್ತರಾರ್ಧಗೋಳಕ್ಕೆ, ಒಂದ್ಸರಿ ದಕ್ಷಿಣಾರ್ಧಗೋಳಕ್ಕೆ ಬರುತ್ತೆ ಅಂತ. ಸೊ ಮತ್ತು ವಿದ್ಯಾ ಅಂತ ಒಂದು ಹುಡುಗಿ ಪ್ರಶ್ನೆ ಕೇಳಿದ್ರು, ಸರ್ ನಾವು ಉಸಿರಾಡಕ್ಕೆ ಏನು ಬೇಕು? ಆಕ್ಸಿಜನ್ನು. ನೀರಿನ ಸೂತ್ರ ಏನು? ನಾನು ಕೆಮಿಸ್ಟ್ರಿ ಮಾಸ್ಟ್ರು. H2O, ಅದರಲ್ಲೇ ಆಕ್ಸಿಜನ್ ಇದೆಯಲ್ಲ, ಅದು ಯಾಕೆ ಉಸಿರಾಡೋಕ್ಕಾಗಲ್ಲ? ಅವಾಗ ಹೇಳಿದಾಯ್ತು ಅವ್ರಿಗೆ ಗೊತ್ತಿಲ್ಲ. ನೋಡಿ, ಕೇಸರಿ ಬಾತಲ್ಲಿ ರವೆನೂ ಇರುತ್ತೆ, ಕೇಸರಿನೂ ಇರುತ್ತೆ, ತುಪ್ಪನೂ ಇರುತ್ತೆ. ಆದರೆ ಕೇಸರಿ ಬಾತ್ ಆದಮೇಲೆ ಸಪ್ರೇಟ್ ಮಾಡೋಕ್ಕಾಗಲ್ಲ ಹಾಗೆ ಅಂತ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಭಾಳ ಚೆನ್ನಾಗಿದೆ. ಸರ್ ನಾವು ಮಾಂಸ ತಿಂದರೆ ಕರಗತ್ತಲ್ಲ, ಬಯಾಲಜಿ ಮಾಸ್ಟರ್ ಅಲ್ಲ? ಹೌದು. ನಮ್ಮ ಹೊಟ್ಟೆಲಿರೋ ಕರಳು ಜಠರ ಎಲ್ಲ ಮಾಂಸ ಅಲ್ಲ, ಯಾಕೆ ಕರಗಲಿಲ್ಲ? ನನಗೆ ಅವತ್ತು ಅನಿಸಿದ್ದು, ಹುಡುಗರಿಗೆ ಭಾಳ ಸೃಜನಶೀಲತೆ ಇರುತ್ತೆ, ಭಾಳ ಪ್ರಶ್ನೆ ಬರ್ತದೆ. ಅಂಥ ಪ್ರಶ್ನೆಗಳಿಗೆ ರೆಡಿ ಆದರೆ ಮಾತ್ರ ಒಳ್ಳೆ ಮಾಸ್ಟ್ರು ಅಂತ. ಹೀಗೆ ಆ 3 ಗಂಟೆ 13 ನಿಮಿಷಕ್ಕೆ ಆ ಲೆಟ್ರ್ ತಂದು ಕೊಟ್ಟರೆ ಲೆಟ್ರು ನೋಡಿ ನಡ್ಗಕ್ಕೆ ಶುರು ಮಾಡಿದೆ. ಆವಾಗ ನಟರಾಜ ಅಂತ ನಟು ಅಂತ ಕರಿತಿದ್ದೆ. ಅವ್ನು ಕೇಳ್ದ, ಏನು ಗುರು ಏನು ಹುಚ್ಚಿಡಿತಾ ಅಂತ. ತಮಾಷೆ ಇತ್ತು. ನಮಗೆ ಭಾಳ ಫ್ರೆಂಡ್ಲಿ ಇರ್ತಿದ್ದೆ ಹುಡುಗರಲ್ಲಿ. ಪೊಲೀಸಲ್ಲೂ ಅದೇ ರೀತಿ ಫ್ರೆಂಡ್ಲಿ ಇದ್ದೆ. ಆವಾಗ ಅವರು ಕೇಳಿದೆ, ಹೌದು ನಟು ಹುಚ್ಚಿಡ್ದಂಗಾಗಿದೆ, ಯಾಕೆ ಕೇಳ್ದ. ನಾನೀಗ ಏನು ಹೇಳ್ತಾ ಇದ್ದೆ, ಏನು ಮಾಡ್ತಾ ಇದ್ದೆ? ಪೊಲೀಸಿಗೆ ಬೈತಾ ಇದ್ದೆ, ಪೊಲೀಸ್ ವ್ಯವಸ್ಥೆಗೆ ಬೈತಾ ಇದ್ದೆ. ಹೌದು, ಪೊಲೀಸ್ ವ್ಯವಸ್ಥೆ ಬೈತಿದ್ದೆ. ನಾನೇ ಸಬ್ ಇನ್ಸ್ಪೆಕ್ಟ್ರಾಗಿ ಸೆಲೆಕ್ಟ್ ಆಗಿದ್ದೀನಿ, ಈಗ ನಗಬೇಕಾ ಅಳಬೇಕಾ ಹೇಳೋ ಅಂತ ಎಲ್ಲರ ನಕ್ಕರು. ಅವಾಗ ಸತ್ಯನಾರಾಯಣ ಅಂತ ಒಬ್ಬ ಕ್ವಶನ್ ಕೇಳ್ದ,
ಸರ್ ನೀವು ಹೋದರೆ ಏನು ಮಾಡ್ತೀರಂತ. ಅವಾಗ ನಾನು ಹೇಳಿದೆ, ಆದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಪ್ಪ. ನೋಡಿ 94ನೇ ಇಸ್ವಿಲಿ 8ನೇ ಕ್ಲಾಸ್ ಹುಡುಗನ ಮೈಂಡಲ್ಲಿ ಏನಿತ್ತು ಅಂತ ಅವನು ಹೇಳ್ದ, ಮರಳಿಗೆ ಪನ್ನೀರ್ ಹಾಕಿದ್ರೆ ಪರಿಮಳ ಬರುತ್ತೆ, ಗೊಚ್ಚೆಗೆ ಪನ್ನೀರ್ ಹಾಕಿದ್ರೆ ಪರಿಮಳ ಬರುತ್ತಾ ಅಂತ. ಅಂದರೆ 94ನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ 8ನೇ ಕ್ಲಾಸ್ ಹುಡುಗನಲ್ಲಿ ನಮ್ಮ ಸಮಾಜ ಮರಳು ಥರನೂ ಇಲ್ಲ, ಸುಗಂಧ ಇಲ್ಲ, ಗೊಚ್ಚೆ ಥರ ಆಗಿದೆ ಅಂದರೆ ಎಷ್ಟಿದೆ. ಅವನ ನನಗೊಂದು ಪ್ರಶ್ನೆ ಉತ್ತರ ಹೇಳಿದೆ, ನೋಡಪ್ಪ ನನಗೆ ಗೊತ್ತು ನಮ್ಮ ದೇಶ ಸಾವಿರಾರು ತೂತಿರೋ ಹಡಗು, ಆದರೆ ಎಲ್ಲ ತೂತು ಮುಚ್ಚಕ್ಕೆ ನನಗೆ ಅಲ್ಲಿ ಕೈ ಇಲ್ಲ. ನನಗೆ 2 ಕೈ ಕೊಟ್ಟಿದ್ದಾನೆ, 2 ತೂತು ಮುಚ್ಚುತ್ತೀನಿ. ಹಡಗು ಮುಳುಗೋದು ಗ್ಯಾರಂಟಿ, ಆದರೆ ಮುಳುಗುವ ಸಮಯ ಸ್ವಲ್ಪ ಜಾಸ್ತಿ ಕೊಡುತ್ತೆ ಮುಳುಗೋಕ್ಕೆ. ಅದನ್ನು ನನ್ನನ್ನು ನೋಡಿ 50% ಫಾಲೋ ಮಾಡಿದ್ರೆ 50 × 2 2 ಕೈ 100% ತುಂಬುತ್ತೆ. ಫುಲ್ಲು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದೇ ವಿಷಯದಲ್ಲಿ ನಾನು ಪೊಲೀಸಿಗೆ ಬಂದೆ. ಪೊಲೀಸಿಗೆ ಬರಬೇಕಾದ್ರೆ ನನಗೆ ಅಂಥ ಒಂದೇನಿಲ್ಲ, ನಾನು ಹೈಸ್ಕೂಲ್ ಮಾಸ್ಟರ್ ಆಗಿದ್ದೆ. ಆಮೇಲೆ ಯಾಕೆ ಬಂದೆ ಅಂತ ಹೇಳಿದ್ರೆ, ಸುಮಾರಷ್ಟು ಘಟನೆಗಳಲ್ಲಿ ನಾನು ದೌರ್ಜನ್ಯ ನೋಡಿದೆ. ಯಾವಾಗಲೂ ರೈಟ್ ಈಸ್ ರೈಟ್ ಆಗಿಲ್ಲ, ಮೈಟ್ ಈಸ್ ರೈಟ್ ಆಗ್ತಿತ್ತು. ಬಲಾತ್ಕಾರವಾಗಿ ಯಾರು ತಾಕತ್ತಿದ್ದವರು, ಜಾತಿ ಬಲ, ರಟ್ಟೆ ಬಲ, ಧನಬಲ, ದುರ್ಬಲರನ್ನ ಮನೆಗೆಲ್ಲ ನುಗ್ಗಿ ಅತ್ಯಾಚಾರ ಮಾಡೋದು, ಸಾಮೂಹಿಕ ಅತ್ಯಾಚಾರ ಮಾಡೋದು. ಆದರೆ ಇದನ್ನು ಪ್ರಭಾವಿಗಳೆಲ್ಲ ಮುಚ್ಚಾಕೋದು, ಇವನ್ನೆಲ್ಲ ನೋಡಿ ಇದಕ್ಕೆಲ್ಲ ಉತ್ತರ ಕಾಣಬೇಕು ಅಂತ ಈ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬಂದೆ. ನನಗೆಲ್ಲ ಆದಷ್ಟು ನಾನು ಪ್ರಾಮಾಣಿಕವಾಗಿರೋದಕ್ಕೆ ಪ್ರಯತ್ನ ಮಾಡಿ ಪ್ರಾಮಾಣಿಕವಾಗಿ ಇದ್ದು ಹೋರಾಟ ಮಾಡಿದ್ದೀನಿ. ಅಂಥ ಇದರಲ್ಲಿ ನೀವು ಕೇಳಿದ್ರಿ ನಿಮ್ದೆಲ್ಲ ಕೆಲವು ಅನುಭವ ಹೇಳಿ ಅಂತ, ಅದು ಒಂದೊಂದೇ ಅನುಭವ ಹೇಳೋದಕ್ಕೆ ಶುರು ಮಾಡ್ತೀನಿ. ಮೊದಲಿದ್ದು ಶ್ರೀನಿವಾಸಪುರ. ನಾನು ಶ್ರೀನಿವಾಸಪುರಕ್ಕೆ ನನ್ನ ಪ್ರೊಬೇಷನಿಗೆ ಮುಗಿತಾ ಇದ್ದಂಗೆ, ಪ್ರೊಬೇಷನ್ ಇರುವಾಗ ನಾನು ಚಿಂತಾಮಣಿ ಪ್ರೊಬೇಷನರು, ಅಲ್ಲಿ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಆಗಿ ಪ್ರಾರಂಭ ಮಾಡಿದೆ. ಯಾಕಂದರೆ ಅಲ್ಲಿ ನಿಮ್ಗೆ ಗೊತ್ತು, ಚಿಂತಾಮಣಿ ಅಕ್ಕಿ ಮತ್ತು ಬಂಗಾರಕ್ಕೆ ಭಾಳ ಫೇಮಸ್ಸು. ಅಲ್ಲಿ ನಾಮ ಜ್ಯುವೆಲರ್ಸ್ ಅಂದ್ರೆ ಭಾಳ ಫೇಮಸ್ಸು, ಒಳ್ಳೆ ಕ್ವಾಲಿಟಿಯವನ್ನ ಕೊಡ್ತಾರೆ ಅಂತ ಬಂಗಾರ. ಅಲ್ಲಿ ಒಂದು ದೊಡ್ಡ ಕಳ್ಳತನ ಆಯಿತು. ಅವಾಗ ಸ್ವಲ್ಪ ಆ್ಯಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಬೇಕು ಅಂಥೇಳಿ ನನ್ನನ್ನು ಹಾಕಿದ್ರು. ಆವಾಗ ಹಾಕಿದಾಗ ನಾನು 2 ತಿಂಗಳಲ್ಲಿ ಕೆಲಸ ಮಾಡಿದ್ದೆ, 61 ದಿವಸ. ಅದಕ್ಕಿಂತ ಮೊದಲು ಅಂದರೆ ನಾನು ಪ್ರೊಬೇಷನ್ ಸಿಂಗಲ್ ಸ್ಟಾರ್ ಇರುವಾಗಲೇ ನಾವು ಉಪೇಂದ್ರ ಸಿಂಗ್ ಬಘೇಲ್ 2 ಸರಿ IPS ಆಗಿದ್ದರು. ಅಂಥ ವ್ಯಕ್ತಿ ನಿಜವಾಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಪರೂಪ. ಅವರು ನನಗೆ ವೇಮ್ಗಲ್ ಪ್ರೊಬೇಷನರ್ ಇದ್ದಾಗ ಬ್ಯೂಟಿ ಸೆಲೆಕ್ಷನಲ್ಲಿ ನಡೀತಿತ್ತಲ್ಲ, ಆ ಟೈಮ್ನಲ್ಲಿ ನಾನು ನಮ್ಮ ಸಬ್ ಇನ್ಸ್ಪೆಕ್ಟ್ರಿಗೆ, ಸರ್ 1-2 ದಿವಸ ರಜೆ ಬೇಕು, ನಾನು ಊರಿಗೆ ಹೋಗಿ ಬರ್ತೀನಿ ಅಂದಾಗ, ಇಲ್ಲ ನಿನಗೆ ಚಿಂತಾಮಣಿ ರೂರಲ್ ಚಾರ್ಜ್ ಹಾಕಿದ್ದಾರೆ ಅಂತ. ನಮ್ಮ ಗುರುಗಳೇ ಸಣ್ಣ ತಿಮ್ಮಪ್ಪ ಅಂತ ಒಳ್ಳೆ ಮನುಷ್ಯ. ಆದರೆ ಒಂದು ಅಟ್ರಾಸಿಟಿ ಕೇಸ್ ಆಗಿತ್ತು ವೈಜಕೂರ್ ಅಂತ. ಅಲ್ಲಿ ಒಂದು 3 ಜನರ ಮನೆಗೆ ನುಗ್ಗಿ, 10 ಜನರ ಮನೆಗೆ 8 ಜನರಿಗೆ ಕತ್ತಿಲೆಲ್ಲ ಹೊಡೆದು ಕೈಯೆಲ್ಲ ಕಾಲೆಲ್ಲ ಕೊಚ್ಚಿಬಿಟ್ಟಿದ್ರು ಆ ಕೇಸ್ನಲ್ಲಿ. ಅವಾಗ ಅಲ್ಲಿ ಹಾಕಿದ್ರು. ಅವಾಗ ನಾನು ಯಾಕೆ ಹೇಳೋದು ಅಂದರೆ, ನಮ್ಮ ಕಾನೂನು ಇದಕ್ಕಿಂತ ಅವರಿಗೆ ಕಾನೂನಿನ ಗ್ರಾವಿಟಿ ಒಂದು ತೋರಿಸಿ ಅವರಿಗೆ ಸರಿಯಾದ ಕನ್ವಿನ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಅಲ್ಲಿ ಎಲ್ಲ ಅಬ್ಸ್ಕ್ಯಾಂಡ್ ಆಗಿದ್ರು. ಕೊನೆಗೆ ನಾನು ಹೋಗಿ ಅವ್ರ ಲೀಡ್ರಿಗೆಲ್ಲ ಹೇಳಿಬಿಟ್ಟು ತಪ್ಸ್ಕೊಂಡು, 2 ದಿನ ತಪ್ಸ್ಕೊಳಕ್ಕಾಗತ್ತೆ ಅವರಿಗೆಲ್ಲ ಕನ್ವಿನ್ಸ್ ಮಾಡಿದಾಗ ಒಂದು 3 ದಿವಸಕ್ಕೆ 12 ಜನ, ಮತ್ತೊಂದು 2 ದಿವಸಕ್ಕೆ ಮತ್ತೆ ಉಳಿದ 14 ಜನ, ಒಟ್ಟು 26 ಜನ ತಂದು ಸರೆಂಡರ್ ಮಾಡಿಸಿದ್ರು. ಸೊ ನಾನು ಇದ್ಯಾಕೆ ಹೇಳ್ತೀನಿ ಅಂದರೆ, ಜನರನ್ನ ನಾವು ಕಾನ್ಫಿಡೆನ್ಸಿಗೆ ತಗೊಂಡ್ರೆ ಎಷ್ಟು ಈಸಿ ಆಗುತ್ತೆ ಅಂತ. ಇಲ್ಲದೇ ಇರೋರೆಲ್ಲ ಅಬ್ಸ್ಕ್ಯಾಂಡ್ ಆಗೋದು, ಎಲ್ಲೆಲ್ಲ ಹೋಗೋದು, ಮತ್ತೆ ಗಲಾಟೆ, ಅದೇ ಭಾಳ ಒಂದು ಒಳ್ಳೆಯ ಭಾವೈಕ್ಯತೆ ಮಾಡೋದು. ಆ ಟೈಮ್ನಲ್ಲಿ ನಮ್ಮ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು. ಆಮೇಲೆ ಕೈವಾರಕ್ಕೆ ಕೈವಾರಕ್ಕೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭ ಪ್ರೊಬೇಷನರು ನನ್ನ ಕೈವಾರದಲ್ಲಿ ನಿಜವಾಗ ನಾಣಸೋಮಣ್ಣ ಇವ್ರನ್ನೆಲ್ಲ ಜ್ಞಾಪಕ ಮಾಡ್ಕೊಬೇಕು. ನಮ್ಮ ಕೈವಾರ ನಮ್ಮ ಧರ್ಮದರ್ಶಿಗಳು ಜಯರಾಮ್ ಸಾರು, ಆವಾಗ ಅವ್ರ ತಂದೆಯವರಿದ್ದರು ನಮ್ಮ ರಾಮಯ್ಯನವರು. ಆ ಕಾಲದಲ್ಲಿ ಅಲ್ಲಿ ನಾರಾಯಣಸ್ವಾಮಿಯವರು ಮತ್ತು ನಮ್ಮ ಕೈವಾರ ಇದೊಂದು ದೇವಸ್ಥಾನದ ಮ್ಯಾನೇಜ್ಮೆಂಟ್ ಮಾಡೋರು ಒಳ್ಳೆ ನೆರವು ಕೊಟ್ಟರು. ಒಂದು 4,500 ಸಾವಿರ ಜನರಿಗೆ ಒಳ್ಳೆ ವಸತಿ, ಊಟ ಎಲ್ಲ ಕೊಟ್ಟರು. ಯಾಕಂತ ಹೇಳಿದ್ರೆ, ನಾನು ಮೊದಲಿಂದ ಜನರ ಜೊತೆ ಇದ್ದು ಜನಸ್ನೇಹಿ ಇವ್ರು ಹೇಳ್ತಾರೆ, ಮೊದಲಿಂದ ಇದ್ದಿದ್ದರಿಂದ ಇವೆಲ್ಲ ಭಾಳಷ್ಟು ಅನುಕೂಲ ಆಯಿತು. ನಂತರ ಚಿಂತಾಮಣಿ ಟೌನ್ ಕ್ರೈಮ್ ಬಂದೆ, ನಂತರ ಶ್ರೀನಿವಾಸಪುರ ಬಂದೆ. ಎಲ್ಲ ನಾನು ಸಂಪೂರ್ಣ ಹೇಳೋಕ್ಕಿಂತ ಮುಖ್ಯವಾದ ಘಟನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಶ್ರೀನಿವಾಸಪುರ ಸಬ್ ಇನ್ಸ್ಪೆಕ್ಟರ್ ಆಗಿ ಮಾರ್ಚ್ 17,
96ರಲ್ಲಿ ಹೋಗಿ ಅಲ್ಲಿ ನಾನು ಚಾರ್ಜ್ ತಗೊಂಡ್ರೆ ಅಲ್ಲಿ 97ರಲ್ಲಿ ಅಲ್ಲಿ ಈ ಮಾರ್ಚ್ 26 ಅಲ್ಲಿ ಯುಗಾದಿ ದಿವಸ ನನಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟು ದಿಂಬಾಲ ನಾಡಸ್ವಾಮಿ ಅಂತ ಒಳ್ಳೆ ಲೀಡ್ರು, ರಮೇಶ್ ಕುಮಾರ್ ಪಾಟೀಲ್ ಇದ್ರು ಅವಾಗ. ಅವರು ಒಂದು ಇನ್ಫಾರ್ಮೇಷನ್ ಕೊಟ್ಟರು, ನೋಡಿ ಯಾವುದೋ ಒಂದು ಹೆಣ ಬಿದ್ದಿದೆ ಅಂತ. ನಾನು ಯಾಕೆಂದರೆ ನಮ್ಮ ಬುಕ್ಕಿನಲ್ಲಿ ಸಿಕ್ಕಂಥ ನಾಲೆಡ್ಜನ್ನು ಅದನ್ನು ಯೂಸ್ ಮಾಡೋದು ಅಪ್ಲಿಕೇಬಲ್ ಹೇಗೆ ಅಂದರೆ, ನೋಡಿದ್ರೆ ಒಂದು ಚೀಲದಲ್ಲಿ, ಗೋಣಿ ಚೀಲದಲ್ಲಿ ಅವನು ತುರ್ಕಿತ್ತು. ಅದು ಒಂದು ಇದ್ರ ಬುಡಕ್ಕೆ ಹಾಕಿದ್ರು, ಯಾವುದು ಒಂದು ಬೇಲಿ ಬುಡಕ್ಕೆ, ಈ ಕತ್ತಾಳೆ ಬೇಲಿ. ಸೊ ಅವೆಲ್ಲ ಹೋಗಿ ನೋಡೋದು. ನಮ್ಮ ಅವಾಗೆ ಪ್ರೊಬೇಷನರ್ ನಾನು ಇನ್ಸ್ಪೆಕ್ಟರ್ ಬಂದರು. ಅವೆಲ್ಲ ನೋಡುವಾಗ ಹೇಗೆಂದರೆ ನನಗೆ ಅನ್ನಿಸ್ತು, ಅದರ ಹಿಂದಿನ ದಿವಸ ಅಲ್ಲಿ 4 ಮದುವೆಗಳು ಮೆರವಣಿಗೆ ಇತ್ತು, ನಾರ್ಮಕ್ಲಪಲ್ಲಿ ಅಂತ. ಆ 4 ಮದುವೆ ಮೆರವಣಿಗೆ ಇದ್ದಾಗ ನನಗೆ ಅನ್ನಿಸ್ತು, ಮೆರವಣಿಗೆ ಅಂದರೆ ಜನ ಎಲ್ಲ ಅದರಲ್ಲಿ ಕಾನ್ಸಂಟ್ರೇಟ್ ಆಗಿರ್ತಾರೆ. ಸಾವು ಈಗ ಮರ್ಡರ್ ಆಗಬೇಕಾದ್ರೆ ಕಾರಣಗಳು ನಾವು ತಿಳ್ಕೊಂಡಾಗೆ, ಒಂದು ಮರ್ಡರ್ ಫಾರ್ ಗೈನು ಅಂದರೆ ದುಡ್ಡಿಗಾಗಿ, 2ನೇದು ಜಮೀನು ಡಿಸ್ಪ್ಯೂಟು, ಅದು 3ನೇದು ಸಾಮಾನ್ಯವಾಗಿ ಇಲ್ಲಿಗಲ್ ಅಂದರೆ ಅನೈತಿಕ ಸಂಬಂಧದಿಂದ ಇದಾಗ್ತದೆ. ಆಮೇಲೆ ಸ್ವಲ್ಪ ಪೊಲಿಟಿಕಲ್ ಸಪೋರ್ಟ್ ಇದ್ರೆ ಆಗ್ತದೆ. ಈ 4 ಕಾರಣ ನನಗೆ ಗೊತ್ತಿದ್ದಂಗೆ. ನಾನು ಅದನ್ನು ಯಾಕಂದರೆ ಈ ರೀತಿ ಸಾವಾಗ ಕಾರಣ ಏನು, ಯಾಕಂದರೆ ಹೆಚ್ಚಿಗೆ ಏನು ಇದಿಲ್ಲ. ಕತ್ತಿನಲ್ಲಿ ಈಗ ಇದು ಆಬ್ಲಿಕ್ ಇದ್ದರೆ ನೇಣು ಹಾಕಿದಂಗೆ ಇದು ಸುತ್ತಿತ್ತು, ಸಂಪೂರ್ಣ ಕವರ್ ಆದರೆ ಅದು ಭಾಳ ಚೆನ್ನಾಗಿದೆ. ಸುಸೈಡಿಗೂ ಹೋಮಿಸೈಡಿಗೂ ವ್ಯತ್ಯಾಸ. ಸಂಪೂರ್ಣ ಕವರ್ ಆಯಿತು. ಕತ್ತನ್ನು ಯಾವುದೋ ಹಗ್ಗದಲ್ಲಿ ಅದನ್ನು ಸಾಯಿಸಿದ್ದಾರೆ. ಅಂದರೆ ಅಂದಾಜು ಆಗದೆ ಅವನು ಒಳ್ಳೆ ತಾಕತ್ನವನಿದ್ದು, ಎದುರು ಬಂದರೆ ಅವನಿಗೆ ಆಗ್ತಿರ್ಲಿಲ್ಲ. ಬಹುಶಃ ಹಿಂದಿಂದ ಅವನಿಗೆ ಕವರ್ ಮಾಡಿರೋದು. ಯಾವಾಗ ಹಿಂದಿಂದ ಇರುತ್ತೆ, ನಾನು ಅವಾಗ ಸ್ವಲ್ಪ ಇಲ್ಲಿಗಲ್ ಕಾಂಟ್ಯಾಕ್ಟ್ ಇರುವಾಗ ಅದನ್ನು ನೋಡಿದವನು ಯಾರು, ಹೇಗೆ ತನ್ನ ಹೆಂಡತಿ ಜೊತೆಗೆ ಬೇರೆ ಅನೈತಿಕ ಸಂಬಂಧ ಮಾಡಿದ್ರೆ ಅವನು ಕೊಲೆ ಮಾಡುವಂತಹ ಇವು ಪರಾಕಾಷ್ಠತೆಗೆ ಹೋಗ್ತಾನೆ ಅಂತ. ಕೊನೆಗೆಲ್ಲ ಅಂದಾಜು ಹಾಕಿದಾಗ ಅಲ್ಲೇ ಗೊತ್ತಾಯಿತು, ಆ ಊರಿನಲ್ಲಿ ಒಂದು ಹಿಂಗ್ಸ್ ಜೊತೆಗೆ ಅವನಿಗೆ ಇಲ್ಲಿಗಲ್ ಕಾಂಟ್ಯಾಕ್ಟ್ ಇತ್ತು. ಇವನು ವ್ಯಾಪಾರ ಎಲ್ಲ ಮಾಡ್ತಾ ಇರೋನು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲ ಮದುವೆ ಮೆರವಣಿಗೆಯಲ್ಲಿದ್ರಲ್ಲ ಅವರೆಲ್ಲ ಮೆರವಣಿಗೆಗೆ ಐಡಿಯಾ ಇದ್ದಾದಾಗ ಜನರ ಇಂಟ್ರೆಸ್ಟ್ ಆ ಕಡೆ ಹೋಗಿರ್ತದೆ. ಇನ್ನು ಅನೈತಿಕ ಚಟುವಟಿಕೆ ಮಾಡೋರಿಗೆ ಇದೊಂದು ಅವಕಾಶ ಅಂತ. ಕೊನೆಗೆ ಅದ್ಯಾವ್ದೆಲ್ಲ ಹೋಗಿ ನೋಡೋದು. ಆ ಮನೆ ನೋಡಿದಾಗ ನನಗೆ ಅಲ್ಲಿ ಒಂದು ಹಾಸಿಗೆ ಮಡಿಸಿಟ್ಟಿತ್ತು. ಅದನ್ನು ನೋಡಿದಾಗ ಸ್ವಲ್ಪ ಯೂರಿನೇಷನ್ ಅಂದರೆ ಮೂತ್ರ ವಿಸರ್ಜನೆ ಅಂತ. ಆವಾಗ ನಾನು ಅಲ್ಲೇ ಅಂದಾಗ ಸ್ಪಾಟ್ ಇದ್ದಿರ್ಬೋದು. ಏನಂತ ಹೇಳಿದ್ರೆ ಅವನು ಅಲ್ಲಿ ಅನೈತಿಕ ಚಟುವಟಿಕೆ ಮಾಡುವಾಗ ಯಾರೋ ನೋಡಿರ್ತಾರೆ, ಹಿಂದಿಂದ ಬಂದು ಅವನು ಕತ್ತು ಅವನು ಹಗ್ಗದಲ್ಲಿ ಸುತ್ತರಿಸಿ ಉಸಿರು ಕಟ್ಟಿಸಿ ಸಾಯಿಸಿರ್ಬೋದು. ಆವಾಗ ಮೂತ್ರ ವಿಸರ್ಜನೆ ಆಗತ್ತೆ. ಇವೆಲ್ಲ ನಮ್ಮ FSL ಇರುವಂಥದ್ದು ನಾಲೆಜ್. ಅದನ್ನು ನೋಡ್ಕೊಂಡು ಆಮೇಲೆ ಅವನ ಕ್ಲೀನಾಗಿ ನೋಡಿದೆ. ಟೆಲ್ ಟೀತ್ ಅಂತ ಒಂದು ಸ್ಪಾಟಿಗೆ ಹೋದರೆ ಆ ಸ್ಪಾಟೇ ನಮ್ಗೆ ಅನೇಕವನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಸರಿಯಾದ ಗುಡ್ IO ತನಿಖಾಧಿಕಾರಿ, ಗುಡ್ ಇನ್ವೆಸ್ಟಿಗೇಷನ್ ಯಾವ ಬರುತ್ತೆ ಅಂದರೆ ಗುಡ್ ಹಿಯರಿಂಗ್ ಇರಬೇಕು, ಗುಡ್ ಅಬ್ಸರ್ವೇಷನ್ ಇರಬೇಕು, ಭಾಳ ತಾಳ್ಮೆ ಇರಬೇಕು. ಅದನ್ನು ನೋಡಿದಾಗ ಅವನು ಇದು ಇದರಲ್ಲಿ ಅವನು ಮಂಡಿ ಸ್ವಲ್ಪ ಇದು ಮಣ್ಣಲ್ಲಿ ತೇದ್ದಂಗಿತ್ತು, ಸ್ವಲ್ಪ ರಕ್ತ ಬಂದಿತ್ತು. ಅದನ್ನ ಮಂಡಿ ನೋಡಿದಾಗ ನನಗೆ ಅವಾಗ ಅನಿಸಿದ್ದು ಅಂತ ಹೇಳಿದ್ರೆ ಅದರಲ್ಲಿ ಸಗಣಿ ಸ್ವಲ್ಪ ಇತ್ತು, ಅಂದರೆ ಸಗಣಿ ಸಾರಿಸಿದ ಜಾಗ ಅಂತ. ಅದನ್ನು ಒಂದು ಐಡಿಯಾ ಆಗಿದೆ. ಅಲ್ಲೆಲ್ಲ ನೋಡುವಾಗ ಸಗಣಿ ಸಾರಿಸಿದ ಜಾಗ ಇತ್ತು. ಆ ಬೆಡ್ ಮೇಲೆ ಸ್ವಲ್ಪ ಅಂದರೆ ಬೆಡ್ಡಿಂದ ಕೆಳಗೆ ಒದ್ದಾಡಿದನು. ಆವಾಗ ಅಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ದು ಇತ್ತು. ಸೊ ನಂತರ ಯಾರಿಗೆ ಇಲ್ಲಿಗಲ್ ಕಾಂಟ್ಯಾಕ್ಟ್ ಇತ್ತು ಅಂತ ಆ ಅಮ್ಮನ ಗಂಡನ್ನ ಸ್ಟೇಷನ್ಗೆ ಕಳಿಸಿ, ಮತ್ತು ಅದರದ್ದೆಲ್ಲ ಪೋಸ್ಟ್ ಮಾರ್ಟಮ್ದೆಲ್ಲ ಇತ್ತಲ್ಲ ಆಯಿತು. ಅವನು ತಂದಿದ್ದಾಗ ಅವ್ನಿಗೇನು ಬಾಯಿ ಬಿಟ್ಟಿರಲಿಲ್ಲ. ಸೊ ಕೊನೆಗೆ ನಾನು ಒಂದು ಟೆಕ್ನಿಕ್ ಕೊಡಿದೆ. ಯಾವಾಗಂದರೆ 10 ಜನ ವಿವೇಚನೆ ಕಳ್ಕೊಳ್ತಾರಂತೆ. ಒಂದು ಕ್ರೋಧಿತನ ಆದಾಗ, ಸಿಟ್ಟು ಬಂದಾಗ ನಾವು ವಿವೇಚನೆ ಇಲ್ಲ ಅಂತ. 2ನೇದು ಆನಂದವಾಗಿರುವಾಗ, ವಿಜೇತನಾಗಿರುವಾಗ, ಮತಿವಿಕಲಾಗಿರುವಾಗ, ಅರೆ ನಿದ್ದೆಯಲ್ಲಿ ಬಂದಾಗ, ಸೊ ರೋಗಿಷ್ಠನಾದಾಗ, ಹಸುವೆಯಿಂದಿದ್ದಾಗ, ಹೀಗೆ 10 ಜನರು ಹೇಳ್ತಾರೆ. ಹಾಗೆ ಅವ್ರನ್ನ ಸ್ವಲ್ಪ ಆನಂದವಾಗಿ ನಾನು ಗೆದ್ದೆ ಅನ್ನೋ ಮಂಟಲ್ಲಿದ್ದರೆ ಬಾಯಿ ಬಿಡ್ತಾನೆ. ಸೊ ಅದನ್ನೆಲ್ಲ ತಂದು ಇದು ಮಾಡೋದು, ಏನು ಹೊಡೆದ್ರು ಬಾಯಿ ಬಿಟ್ಟಿಲ್ಲ. ನಾನು ಹೋಗಿ ಅವನಿಗೆ ಬೆನ್ನು ತಟ್ಟೆ, ನಿನ್ನ ಸ್ಥಾನದಲ್ಲಿ ನಾನಿದ್ರು ಅದೇ ಮಾಡ್ತಿದ್ದೆ ಕಣ, ನಿಜವಾಗಿ ನೀನು ಗಂಡು ಕಣ, ನಿಜವಾಗಿ ನೀನು ಹೆಂಡತಿ ಜೊತೆಗೆ ಇಲ್ಲಿಗೆಲ್ಲ ಕಾಂಟ್ಯಾಕ್ಟ್ ಇರೋನ್ನ ಇದು ಮಾಡಿದೆ, ಹೆಂಗೆ ಬಂದಿಯ ಅಂದೆ. ನೋಡಿ ಸರ್ ಹಿಂಗೆ ಮಾಡಿ ಮುಗಿ ಪಟ್ಟ ಹೊಡೆದೆ, ಬಿದ್ದ.
ಬೇಯ್ದ ಕೂಡಲೇ ಹಗ್ಗ ತಾಂಡು ಇಲ್ಲಿ ಇದು ಮಾಡಿದೆ, ಎಲ್ಲ ಕ್ಲೀನಾಗಿ ಹೇಳಿದೆ. ಆಮೇಲೆ ನಮ್ಮ ಇನ್ಸ್ಪೆಕ್ಟ್ರಿಗೆ ಹೇಳಿದೆ, ಹೆಂಗೋ ಇದು ಮಾಡಿದ್ಯಾ ಅಂತ ಹೇಳಿದ್ರು. ನನ್ನ ಬಗ್ಗೆ ಭಾಳ ಮೆಚ್ಚುಗೆ ಇತ್ತು ಅವರಿಗೆ. ಅಂದರೆ ಸೊ ಇವು ಪ್ರೊಬೇಷನ್ ಇಷ್ಟು ಚುರುಕಿದನಲ್ಲ ಅನ್ನೋ ರೀತಿ ಅವಾಗೆಲ್ಲ ಹೇಳಿದಾಗ ಕ್ಲೀನಾಗೆ ಬಾಯ್ಬಿಟ್ಟ. ಆಮೇಲೆ ಅವನು ಆ ಹಗ್ಗನ ತಗೊಂಡೋಗಿ ಈ ನೀರು ಕಟ್ತಾರಲ್ಲ ಅದರೊಳಗೆ 3 ಪೀಸ್ ಮಾಡಿ ಹಾಕಿದ್ದ. ಅದನ್ನು ಕೊನೆಗೆ ಎಲ್ಲ ತೆಗ್ಕೊಟ್ಟ, ಎಲ್ಲ ತಿಳಿಸ. ಈ ರೀತಿಯಾಗಿ ಅವನು ಅರೆಸ್ಟ್ ಮಾಡೋದು, ಕಳಿಸೋದು. ಆದರೆ ಕೇಸ್ ಯಾಕೆ ಬಿದ್ದೋಯ್ತು ಅಂದರೆ ನೋಡಿ, ನಮ್ಮಲ್ಲಿ ಆ 3 ಹಗ್ಗ ಪೀಸಾಗಿದ್ದು ಎಲ್ಲೋ ಹೋಗಿತ್ತು. ನಂತರ ಎವಿಡೆನ್ಸ್ ಹೇಳಬೇಕಾದ್ರೆ ಹೊಸ ಹಗ್ಗ ತಂದಿಟ್ಟಿದ್ರು. ಆ ಹಗ್ಗದಲ್ಲಿ ಇನ್ನೂ ಬಿಳಿ ಬಿಳಿ ಪೌಡ್ರ್ ಉದುರಿರಲಿಲ್ಲ. ಆಮೇಲೆ ಆ ಸ್ಟಿಕ್ಕರ್ ಅಂಟಿಸಿದ್ದಿತ್ತು. ನಿಜವಾಗೂ 3 ಪೀಸ್ ಅಂತಲ್ಲ, ನಾವು ಮಾಜರಲ್ಲಿ ಬರೆದಿದ್ದು, ಇಲ್ಲಿ ನೋಡಿದ್ರಿ ಇಡೀ ಹಗ್ಗನೇ ಇದು. ಕೆಲವೆಲ್ಲ ಇದರಲ್ಲಿ ಸ್ಟೇಷನಲ್ಲಿ ನಾವು ಇಟ್ಟಿರ್ತೀವಲ್ಲ, ಅಲ್ಲಿ ಏನಾಗತ್ತೆ, ಒಂದ್ಸರಿ ತಗೊಂಡೋಗಿ ಹಾಕಿರ್ತಾರೆ, ಎಲ್ಲ ನೋಡಲ್ಲ, ಎಲ್ಲೋ ರಿಪ್ಲೇಸ್ ಆಗಿರುತ್ತೆ. ಇದೆಲ್ಲ ಗೊತ್ತಾದ್ಮೇಲೆ ನಾನೇನು ಮಾಡ್ತಾ ಇದ್ದೆ ಅಂದರೆ, ನಾನು ಸಬ್ ಇನ್ಸ್ಪೆಕ್ಟರ್ ಆದಮೇಲೆ ಇದು ಭಾಳ ಕಷ್ಟದಿದೆ. ನಮ್ಮಲ್ಲಿ ನ್ಯೂನ್ಯತೆ, ಒಂದು ರೂಮು ಇರಲ್ಲ, ಎಲ್ಲ ಡಂಪ್ ಮಾಡಿರ್ತಾರೆ. ಯಾವಾಗಲೂ ಇವತ್ತು ಹಿಯರಿಂಗ್ ಅಂದರೆ ಅವತ್ತು ತಗೊಂಡೋಗ್ಬೇಕು. ಯಾಕಂದ್ರೆ PF ಅಂತ PR ಅಂತ ಪ್ರಾಪರ್ಟಿ PF ಅಂತ ಹಾಕ್ತೀವಲ್ಲ, ಪ್ರಾಪರ್ಟಿ ರಿಜಿಸ್ಟರ್ ತರಬೇಕು. ಆಮೇಲೆ ಅಲ್ಲಿ PR ಮಾಡೋದು ಅಂತ ಹೇಳ್ತಾರೆ, ಪ್ರಾಪರ್ಟಿ ರಿಸೀವ್ಡ್. ಆ ಕೋರ್ಟ್ನಲ್ಲಿ ಜಾಗ ಇರಲ್ಲ, ಸ್ಟೇಷನ್ನೇ ಇಟ್ಟಿರ್ತಾರೆ. ನಾವು ಬೇಕಾದಾಗ ಅಂದರೆ ಇವತ್ತು ಹಿಯರಿಂಗ್ ಇದೆ ಅಂದರೆ ಎಲ್ಲ ತಗೊಂಡೋಗ್ಬೇಕು. ಎಲ್ಲೆಲ್ಲೋ ಇರ್ತಾರೆ, ಹುಡುಕ್ತಾರೆ. ದೊಣ್ಣೆ ಅಂತಾರೆ, ಅದು ಸಿಕ್ಕಲ್ಲ. ಅದು 3 ವರ್ಷ ಹಿಂದಿನ ದೊಣ್ಣೆ ಅಂದರೆ ಇವತ್ತು ನಾಳೆ ಹೇಗೆ ಕಡ್ಕೊಂಬಂದಿದ್ದೆ ನೀಲಗಿರಿ ಇದರಿಂದ ತಗೊಂಡೋಗ್ತಾರೆ. ನೋಡೋರು ಹಸಿ ಹಸಿ ಇರುತ್ತೆ. ಹಾಗೆ ಏನೋ ಈ ಹಗ್ಗ ರಿಪ್ಲೇಸ್ ಆಗಿತ್ತು, ಹೊಸ ಹಗ್ಗ ಇದು ಮಾಡಿದ್ರು. ಕೊನೆ ಸ್ವಲ್ಪ ಅವನಿಗೆ ಇದಾಗಿತ್ತು ಏನೋ. ಆಮೇಲೆ ಅಕ್ವಿಟ್ ಆಯಿತು ಕೇಸು. ಅಂದರೆ ನನಗೆ ಅನಿಸಿದ್ದು ಅಂದರೆ, ಈ ಒಂದು ಫಾರೆನ್ಸಿಕ್ ಏನು ನಾವು ಓದಿರುತ್ತೋ ಆ ಅಪ್ಲಿಕೇಶನ್ ಮಾಡಿದ್ರೆ ಒಳ್ಳೆಯ ಒಂದು ಕೇಸ್ ಸಿಕ್ಕತ್ತೆ ಅಂತ. ಇದು ಒಂದು ಶ್ರೀನಿವಾಸಪುರದ್ದು.